ಮುನ್ನವೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದ್ದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 20 ದಿನಗಳಿಂದ ಗ್ರಾಮದ 2ನೇ ವಾರ್ಡ್ಗೆ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಜನ ಜಾನುವಾರು ಸಾಕಷ್ಟು ಪರಿತಪಿಸಿದ್ರೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಡಿಯುವ ನೀರು ಕಲ್ಪಿಸಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸಾಕಷ್ಟು ಬಾರಿ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಗ್ರಾಮದಲ್ಲಿ ಬೇಸಿಗೆಗೂ ಮುನ್ನ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದ್ದು ಗ್ರಾಮಸ್ಥರನ್ನ ರೊಚ್ಚಿಗೇಳಿಸಿದೆ. ಎಷ್ಟೇ ಮನವಿ ಮಾಡಿದರೂ ಸ್ಪಂದಿಸದ ಪಿಡಿಒ ಮತ್ತು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಒಳಗೆ ಯಾರೂ ಕೂಡ ಪ್ರವೇಶ ಮಾಡದಂತೆ ದಿಗ್ಬಂಧನ ವಿಧಿಸಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದರು. ನೀರಿಲ್ಲ, ಮುದಿಯರ ಇದಾರ, ಮನ್ಯಾಗ ಮಕ್ಳು ಇರಾಗಿಲ್ರಿ, ಅವ್ರು ಬೆಂಗಳೂರಿಗೆ ಹೋಗ್ತಾರ ದುಡ್ಯಾಕ. ಹೆಂಗ್ ಮಾಡ್ಬೇಕ್ರಿ, ಹೆಂಗಿಲ್ರಿ? ಈ ಊರಾಗ ಇದಾಯ್ತ್ರಿ, ಮುದಿಯರಾದಿ ನಾವ್ ಇನ್ನಾದ್ರೂ ನೀರ ತಪ್ಪಾಗಿಲ್ಲ. ಹೊರದು ತಿಂಗಳು ಅವಾಗ ಕೆಟ್ಟಾಗಿತ್ರ ಅವಾಗ ಒಂದ್ ಸ್ವಲ್ಪ ಮಾಡಿಸಿದ್ರು, ಮತ್ತೆ 2 ದಿನ ಬಂದ್ರು, ಮತ್ತೆ ಬಂದ್ ಆಗ್ಬಿಟ್ರಿ ನೀರು. ವಿಡಿಯೋ ಸಹ ಅಸಲ ಪಂಚಾಯತಿಗೆ ಬರಲ್ರಿ. ಕುಡಿಯೋ ನೀರಿನ ಸಮಸ್ಯೆ ಒಂದ್ಸಲ ಮಾಡಿಸ್ತಾರೆ, ಒಂದ್ಸಲ ಬರಲ್ಲ. ಅವರು ತಿಂಗಳಾನುಗಟ್ಲೆ ಬರಲ್ಲ, ಪಂಚಾಯತಿಗೆ ಬರಲ್ಲ, ಅಥವಾ ಇದನ್ನು ಮಾಡೋಕ್ಕಾಗಲ್ರಿ. ಅದಕ್ಕೋಸ್ಕರ ನಾವು ಇವಾಗ ನೋಡಿ ಧರಣಿ ಮಾಡ್ಕೊಂಡು ಕುತ್ತಂಕ ಆಯ್ತು ರೀ. ಇವತ್ತು ಅವ್ರು ಬರಗಂಟೆ ನಾವು ಪಂಚಾಯತ್ ಬೀಗ ಹಾಕೊಂಡು ಕುಂತೀವಿ ನೋಡಿ ಸರ್. ನಮ್ದು ಒಂದು ಊರಲ್ಲಿ ಸಮಸ್ಯೆ ಅಂದ್ರೆ ಚರಂಡಿದು ಒಂದು ಪ್ರಾಬ್ಲಮ್ ಇದೆ ಸರ್. 20-30 ದಿನ ಆಯ್ತು ನೀರಿಂದೊಂದು ಪ್ರಾಬ್ಲಮ್ ಇದೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ವಿದ್ಯುತ್ದೊಂದು ಕಾರಣ ಐತಿ, ಅದೊಂದು ಸಮಸ್ಯೆ. ಆಮೇಲೆ ಬೋರು ಅಲ್ಲಿ 3 ಕಿಲೋಮೀಟರ್ ಆಗುತ್ತೆ ಸರ್. ಇಲ್ಲಿಂದ ಎಲ್ಲಿಗೆ ನಲ್ಗಾಮದಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅದನ್ನು ಮೋಟ್ರ್ ಕೆಟ್ಟ ಹೋಯ್ತು ಸರ್, ಅದನ್ನು ಮಾಡಿಸಿಲ್ಲ. ಬಟ್ ಏನಪ್ಪಾ ಅಂದ್ರೆ ಇದು ಇಲ್ಲೊಂದು ಬೋರ್ ಆಗೈತ್ರಿ, ಅದನ್ನು ಇಲ್ಲ ಸರ್. ವಾರದಾಗ ಒಂದೇ ದಿನ ಸರ್ ನೀರು ಬರೋದು, ಒಂದೇ ದಿನ ನೀರು ಬರೋದು. ನೀರು 20 ವರ್ಷದಿಂದ ನೀರಿನ ಸಮಸ್ಯೆ ಇಲ್ಲಿ. 2ನೇ ವಾರ್ಡ್ನಾಗ ಅಂದ್ರೆ 20 ವರ್ಷದಿಂದ ಯಾರು ಬಂದ್ರು ಮಾಡಲ್ಲ, ಪಿಡಿಒ ಬಂದ್ರು ಮಾಡಲ್ಲ, ಯಾರು ಇದ್ರೂ ಮಾಡಲ್ಲ. ಪಿಡಿಒ ಮೊದಲೇ ಫೋನ್ ರಿಸೀವ್ ಮಾಡೋದು ಸರ್. ಫೋನ್ ಮಾಡಿದ್ರೆ ಆಯ್ತು ಹೇಳಿ ನೋಡು, ಅಲ್ಲಿ ಹೇಳಿ ನೋಡಿ ಮಾಡ್ಸ್ಕೊಂಬಿಡು, ಆಯ್ತು ಇಷ್ಟೇ ಸರ್. ಏನು ಹೇಳೋರು ಮತ್ತೆ ತಿರುಗಿ ಫೋನ್ ಮಾಡಿದ್ರೆ ಎತ್ತದಲ್ಲ. 20 ವರ್ಷದಿಂದ ಬರೀ ನೀರಿನ ಸಮಸ್ಯೆ. ಪಂಚಾಯತಿ ಬರೋದಿಲ್ಲ ಸರ್. ಆಗಸ್ಟ್ 15 ಜನವರಿ 26 ಏನೇನು ಗ್ರಾಮ ಸಭೆ ಇದ್ರು ಮಾತ್ರ ಬರ್ತಾರೆ. ಅದು ನೀರು ಸರ್ ಪಂಚಾಯತಿಗೆ ಬರೋದು. 20 ದಿನ ಆಯ್ತು ನೀರಿಲ್ಲ. ಹೊಸದಾಗಿ ಬಂದಂಥ ಅಧಿಕಾರಿಗೂ ತಿಳಿಸಿದ್ವಿ. ಬಟ್ ನಮ್ಮ ಜವಾಬ್ದಾರಿ ನಾವಲ್ಲಪ್ಪ, ಏನು ಕೇಳ ಪೇಡೇನು ಕೇಳಂತಾರೆ. ಈ ನೀರಾವರಿ ಇಲಾಖೆದವ್ರು ಅವರೇ ಸತೀಶ್ ಸರ್ ಅಂತ. ಇನ್ನು ಬಂದ ಕೇಸಿ ನಮಗೇನು ಗೊತ್ತಿಲ್ಲಪ್ಪ ನಿಮ್ಮ ಊರಿನ ಸಮಸ್ಯೆ ಅಂತ ಅಂದರೆ ಫೋನ್ ಮಾಡಿದ್ರೆ ದಬ್ಬಾಳಿಕೆ ಮಾಡ್ತಾರೆ. ಏನಪ್ಪ ನಮ್ದು ಕೇಳೋದು, ಅಧ್ಯಕ್ಷ ಪೇಡೇನು ಕೇಳಂತಾರೆ. ಪೀಡೆ ಕೇರೆ ಓನಿಗೆ ಕರೆನ್ಸ್ ಇಲ್ಲ, ಅವನಂತ ಬಡಪ ಇನ್ಯಾರು ಇಲ್ಲ. ಇಲ್ಲಿ ಬರೋದು ಜಾಂಡಕ್ಕೊಂದು ಬರೆ ಹೋಗೋದು ಮನೆಗೆ. ಒಂದು ದಿನ ಒಂದು ಹಾಜರು ಹಾಕಿದ್ದು ಇಲ್ಲ. ಅದ್ರಾಗ ನಾವು 20 ದಿನ ಆಯ್ತು ಮುದಿಯೋರು ಇದ್ದಾರೆ. ನಾವು ಏನು ಮಾಡ್ಬೇಕು? ನೀರಿಲ್ಲ. ನೀರು ಪಿಡೆ ನೀರಕ್ಕೆ ಹೋದರೆ ಒಂದು 5 ರೂಪಾಯಿ ಕೊಟ್ಟು ಕೊಡ ತಗೊಂಡು ಹೋಗ್ತಾರೆ ನಮ್ಮ ಜನ. ಅಷ್ಟು ಜನ ನಮ್ಮಲ್ಲಿ ಇದಾಗ್ಬಿಟ್ಟೈತಿ. ಕೇಳೋರಿಲ್ಲ ಕೇಳೋರಿಲ್ಲ ಹಂಗಾಗ್ಬಿಟ್ಟೈತಿ. ಒಬ್ರಿಗೆ ಫೋನ್ ಮಾಡಿದ್ದೀವಿ, ಫೋನ್ ರಿಸೀವ್ ಮಾಡ್ತಿಲ್ಲ. ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಟ್ಟಿದ್ದಾರೆ ಎಲ್ಲ ನಂಬರ್. ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಇನ್ನು. ಹಂಗಾಗಿ ನಾವು ಈ ಪಂಚಾಯತಿನ ಬೀಗ ಹಾಕಿದ್ವಿ. ಅವರು ಬರತನ ನಾವು ಓಪನೇ ಮಾಡೋದಿಲ್ಲ. ನೀರು ಬರತನ ಅದು ಎಷ್ಟಗ್ರಾಮ ಮಾಡೋಕ್ಕೂ ನಾವು ಸಿದ್ಧ ಇದ್ದೀವಿ. ಎಲ್ಲಿಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.